ಅಯ್ಯೋ, ಅರಸನಾಗುವ ರಾಮನನ್ನು ಕಾಡಿಗೆಂತುಕೊಳ್ಳುವಲಿ. ಕೈಕ, ನನ್ನದೊಂದು ಮಾತನ್ನಾದರೂ ನುಡಿಸಿಕೊಡುವ ದೇವಿ. ಕೈಕ, ರಾಮನು ಅರಮನೆಯಲ್ಲಿಯೇ ಇರಲಿ, ನಾನೇ ಅರಣ್ಯವಾಸಕ್ಕೆ ಹೋಗುತ್ತೇನೆ. ಇದಕ್ಕಾದರೂ ಸಮ್ಮತಿಸು ದೇವಿ. ಅಯ್ಯೋ ಸಾಕು ಸುಮ್ಮನಾಗಿ. ನೀವೇ ಅಲ್ಲವೇ ಸೂರ್ಯವಂಶದ ಕೀರ್ತಿಯನ್ನು ಲೋಕಕ್ಕೆ ಬೆಳಗುವವರು. ಹಿಂದೆ ನಿಮ್ಮ ಸೂರ್ಯವಂಶದಲ್ಲಿ ಅಂಥ ಸತ್ಯಸಂಧರಿದ್ದು ತಮ್ಮ ಸತ್ಯತೆಯನ್ನು ಲೋಕಕ್ಕೆ ಬೆಳಗಿದರು. ಆದರೆ ನೀವು ನಿಮ್ಮ ಮಡದಿಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಅಸತ್ಯವೆಂಬ ಅಂಧಕಾರವನ್ನು ಲೋಕಕ್ಕೆ ಹರಡುತ್ತಿರುವಿರಿ. ಮತ್ತೆ ನನ್ನನ್ನೇ ಆಕ್ಷೇಪಿಸುತ್ತಿದ್ದೀರಾ? ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಅಂದವಾದ ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ರಾಮಚಂದ್ರ, ಬೇಡ ಕೈಕ, ಬೇಡ. ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಬೇಡ ಕೈಕ, ನನ್ನ ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ, ಉಳಿಸಿಕೊಡು. ಪ್ರಾಣೇಶ್ವರ, ಅದೆಂದಿಗೂ ಸಾಧ್ಯವಿಲ್ಲ. ಹಿಡಿದ ಹಠವನ್ನು ಎಂದಿಗೂ ಬಿಡತಕ್ಕವಳಲ್ಲ ಈ ಕೈಕೆಯು. ನೀವು ನನಗೆ ಮಾತು ಕೊಟ್ಟಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಸೀತಾರಾಮ ಲಕ್ಷ್ಮಣರು ಯಾರಲ್ಲಿ? ರಾಮಚಂದ್ರನನ್ನು ಬರಮಾಡಿ.
ಜನಕ ನಮಸ್ಕರಿಸುವೆ. ಜನಕ, ಇನ್ನು ಅರಣ್ಯವಾಸಕ್ಕೆ ಹೊರಡುವ ನಮಗೆ ಅನುಮತಿಯನ್ನು ಕೊಡುವರಾಗಿ. ಕುಮಾರ, ನಿನಗೆ ವನವಾಸದ ಅನುಜ್ಞೆಯೇ? ಈ ಪಾಪಿ ದಶರಥನ ಸುತನಾಗಿ ಏಕೆ ಜನಿಸಿದೆ ಕಂದ? ನಿನ್ನನ್ನು ಕಾಡಿಗೆ ಕಳಿಸಿ ನಾನು ಹೇಗೆ ತಾನೇ ಜೀವಿಸಲಿ? ಇನ್ನು ಮುಂದೆ ರಾಮ 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 ಎಂದು ಯಾರನ್ನು ಕರೆಯಲಿ? ಶಾಂತರಾಗಿ ಜನಕ, ಶಾಂತರಾಗಿ. ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಏನು ವ್ಯತ್ಯಾಸ! ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಂದು ಮಾನವ ಹೃದಯ, ಒಂದು ದಾನವ ಹೃದಯ, ಒಂದು ಪಾಪದ ಜಲ, ಮತ್ತೊಂದು ಪುಣ್ಯದ ಜಲ. ಜನಕ, ಕುಮಾರ, ವನವಾಸ ಕೋಟೆಯನ್ನು ಆಶೀರ್ವದಿಸಿ ಕಳಿಸಿಕೊಡೋರಾಗಿ. ಜನಕ, ಹೇಳು ಲಕ್ಷ್ಮಣ, ಮೇಲೇಳು. ಏನು ಕಂದ? ರಾಮ ಸೀತೆಯಲ್ಲಿ ನೀನು ಸಹ ಹೊರಟಿರುವೆ ಕಂದ. ಹೋಗಲಿ ಬಿಡಿ. ಲಕ್ಷ್ಮಣ, ಶ್ರೀರಾಮಚಂದ್ರನನ್ನು ತಂದೆ ಎಂದೇ ಭಾವಿಸಿಕೊಂಡು ಸೀತಾದೇವಿಯನ್ನು ನಿನ್ನ ತಾಯಿ ಎಂದೇ ಭಾವಿಸಿ ಇವರಿಬ್ಬರ ಪಾದ ಸೇವೆಗಳನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ ಕುಮಾರ, ಅಗ್ರಜಾನಂದವನ್ನು ಪಡೆ. ಹಾಗೆ ಆಗಲಿ ಜನಕ. ಸೋಮಂತರ, ವನವಾಸಕ್ಕೆ ಹೊರಟಿರುವ ನಮ್ಮ ರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತು ಹೊರಬಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾಮಾರಿಯವರು ಅಲ್ಲ ಅಲ್ಲ ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದು ತಿಳಿದು ಮುಂದೆ ಹೋಗಪ್ಪ. ಹೌದು, ಆಜ್ಞೆ ಮಾಡುವುದಿದೆ. ಏನು? ಸಕಲವೂ ರಾಮನ ಹಿಂದೆ ಹೋಗಬೇಕೆ? ಅಂದರೆ ಕೆರೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯ ಕಟ್ಟಿಕೊಂಡು ನನ್ನ ಮಗನಾದ ಭರತನ ರಾಜ್ಯವನ್ನು ಆಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯೋಧ್ಯೆಯ ಸಂಪತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ರಾಮನ ಹಿಂದೆ ಹೋಗ ಕೂಡಲು ನಾನು ಕೊಡುವ ನಾರು ಮುಡಿ ನುಟ್ಟುಕೊಂಡೇ ಆತ ವನವಾಸಕ್ಕೆ ಹೊರಡಬೇಕು. ಅಮ್ಮ, ನಮಗೇಕೆ ಬೇಕು ತಾಯಿ ಈ ರತ್ನ ಪಿತಾಂಬರಗಳು? ನೀವು ಆಶೀರ್ವದಿಸಿಕೊಡುವ ಆ ನಾರುಮುಡಿಯೇ ಶ್ರೇಷ್ಠ. ಅದೇ ಕೊಡುವರಾಗಿ ತಾಯಿ, ಅದೇ ನಮಗೆ ರಕ್ಷಾ ಕವಚ ಸ್ವೀಕರಿಸಬೇಕು. ಲಕ್ಷ್ಮಣ, ನೀನು ಹೊರಟಿರಲ್ವೇ ನಿಮ್ಮ ಅಣ್ಣನ ಹಿಂದೆ ವನವಾಸಕ್ಕೆ? ಇದೆಲ್ಲ ಇದು ಕಡಿಮೆ ಇಲ್ಲ ಬಿಡು. ಕೈಕಾ, ಹೇಳಿ, ಇಲ್ಲೇ ಇರುವೆನು. ಯಾವ ಸ್ವಾರ್ಥಕ್ಕಾಗಿ ಆಟ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ, ಶ್ರೀರಾಮಚಂದ್ರನನ್ನು ಹಣದ ತಾಯಿಗಿಂತಲೂ ಅತಿಶಯವಾಗಿ ನೀನು ಪ್ರೀತಿಸುತ್ತಿದ್ದ. ಇಂದು ಅವನಿಗೆ ವನವಾಸವನ್ನು ಯಾಚಿಸುವೆಂದರೆ ರಾಮಚಂದ್ರ, ರಾಮ ಲಕ್ಷ್ಮಣನೊಡನೆ ನಿನ್ನನ್ನು ಕಾಡಿಗೆಂತು ಕಳುಹಲಿ. ಆಗ ಕಾಲದಲ್ಲಿ ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿ ಬಹುಕಾಲ ನೊಂದೆನು. ಅಗಲಿಕೆ ಎಂಬ ಈಗ ಚಿಂತೆಯು ಕಾಡಲು ಮುಂದಾಗಿದೆ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸಿದ ದೇವಿ? ಬೇಡ, ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕಾ. ನಗುವುದು
ಜಗವು ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಕೇಳಿ ಪಡೆದ ಸುಕುಮಾರ ರಾವಣ ಕೇಳಿ ಪಡೆದ ಸುಕುಮಾರ ರಾವಣ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ ಜಗವು ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನೋ ಪರದೇಶಿ ನೀನು. ಮೋಕ್ಷಿನ ಬಿಡಿದಷ್ಟು ಹೋಗದ ಹೋದಂತೆ ಕೈಕಯ ಪ್ರೀತಿ ನಿನಗೆ ವಿಷವನ್ನು ಕೈಕಯ ಪ್ರೀತಿ ನಿನಗೆ ವಿಷವನ್ನು ನಗುವುದು ಈ ಜಗವು ಈ ಜಗವ ಈ ಜಗವ ಕೈಕಾದೇವಿ ನಿನ್ನನ್ನಲ್ಲ ನಿನ್ನನ್ನಲ್ಲ ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕ ಸೂರ್ಯ ಚಂದ್ರರಿರುವ ತನಕ ನಿನ್ನ ಹೃದಯವು ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಡುವುದಿಲ್ಲ. ಕೈಕ ನಿನ್ನ ಇಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ನನ್ನ ರಾಮನ ವನವಾಸವನ್ನು ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು ಕೈಕ. ಶ್ರೀರಾಮಚಂದ್ರನು ಪಟ್ಟ ಪೀತಾಂಬರವನ್ನುಟ್ಟು ರಕ್ತ ಖಚಿತವಾದ ಪಟ್ಟ ಪೀತಾಂಬರವನ್ನುಟ್ಟು ಮತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನನ್ನ ಮುದ್ದು ರಾಮನನ್ನು ನಾರು ವೇಷದಲ್ಲಿ ನಾನು ನೋಡಲಾರೆ ಕೈಕ, ನೋಡಲಾರೆ. ನೋಡಿದ್ದೆ ಆದರೆ ನನ್ನ ಪ್ರಾಣವು ಈ ದರದೊಳಗೆ ಒಂದು ಕ್ಷಣವೂ ಉಳಿಯಲಾರದು.
ಪ್ರಾಣೇಶ್ವರ, ಈ ನಿಮ್ಮ ಸ್ಥಿತಿಯನ್ನು ಕಂಡು ನನಗೆ ನಗಬೇಕು ಅಳಬೇಕು ಒಂದೂ ತಿಳಿಯುತ್ತಿಲ್ಲ. ಕೇಳಿ, ಅಂದು ದೇವಾಸುರರ ಯುದ್ಧದಲ್ಲಿ ನನ್ನನ್ನೇ ನಿಮ್ಮ ರಥದ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋಯಿತು? ಏಕೆ ಅಂತ ಹೋರಾಡುವವರು ಯಾರು ವೀರರು ಧೀರರು ನಿಮ್ಮ ಬಳಿಯಲ್ಲಿ ಇಲ್ಲವೆಂದೇ, ಅಥವಾ ಅರಕ್ಷಣವೂ ನನ್ನನ್ನು ಬಿಟ್ಟಿರಲಾರ್ದ ಮೋಹ? ಅಂದು ನನ್ನ ರೂಪ ಸೌಂದರ್ಯಕ್ಕೆ ಮನಸೋತು ನೀವು ನನಗೆ ಕೇಳಿದ ವರಗಳನ್ನು ಕೊಟ್ಟು, ಏನೇ ಕೇಳಿದರೂ ನಡೆಸಿಕೊಡುವೆನೆಂದು ಮಾತು ಕೊಟ್ಟು, ಈಗ ವರಗಳನ್ನು ಕೇಳಿದ ಕೂಡಲೇ ಈ ರೀತಿ ಗೋಳಾಡುತ್ತಿರುವಿರಲ್ಲ, ನಿಮಗೆ ನಾನೇನು ಹೇಳಲಿ? ನೋಡಿ ಪ್ರಾಣೇಶ್ವರ, ನಡೆಸಿಕೊಡುವಂತಿದ್ದರೆ ನಡೆಸಿಕೊಡಿ, ಇಲ್ಲವಾದರೆ ಆಗುವುದಿಲ್ಲವೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿಯೂ ಕಳಂಕವೆಂಬ ಕಪ್ಪು ಚಿಹ್ನೆ ಇದೆ ಎಂದು ಭಾವಿಸಿ ಸುಮ್ಮನಾಗುತ್ತೇನೆ. ಏಕೆಂದರೆ ಆ ಚಂದ್ರನಲ್ಲಿಯೂ ಕಳಂಕವೆಂಬ ಕಪ್ಪು ಚಿಹ್ನೆ ಇದೆಯಲ್ಲವೇ, ಅದರಂತೆ ನೀವು ಎಂದು ತಿಳಿದು ಭಾವಿಸಿ ಸುಮ್ಮನಾಗಿ ಬಿಡುತ್ತೇನೆ. ಅದನ್ನು ಬಿಟ್ಟು ಏಕೆ ಈ ರೀತಿ ಗೋಳಾಡುತ್ತಿರುವಿರಿ? ಕೈಕ, ನಿನ್ನ ವೈದ್ಯವಕ್ಕೆ ನೀನೇ ಆಹ್ವಾನ ಕೊಡುತ್ತಿರುವೆಯಲ್ಲೇ. ನಾನು ನಿನ್ನನ್ನು ಅನರ್ಘ್ಯ ಶ್ರೀರತ್ನವೆಂದು ತಿಳಿದಿದ್ದೆನು. ಪ್ರಳಯಾಗ್ನಿಯಾಗಿ ನನ್ನನ್ನೇ ಹಂತ್ಯ ಮಾಡಲೆಂದ ಬಂದ ಮಾರಿ ನೀನು. ನಿನ್ನ ಹೃದಯದಲ್ಲಿ ಆ ಪರಮಾತ್ಮನು ದಯಾರಸವನ್ನಾದರೂ ಇಡಲಿಲ್ಲವೇ? ಸುಮ್ಮನಾಗಿ ಏನು? ನಾನು ಕಠೋರ ಹೃದಯದವಳೆ, ಹೇಗೆ ಗೋಳಾಡುತ್ತೀನಿ? ಶಕುನ
ಸಹೋದರ ಅಣ್ಣ ಶತ್ರುಘ್ನ, ಅಣ್ಣ ನಾವು ಕೇಕೆಯ ದೇಶದಿಂದ ಅಯೋಧ್ಯೆಗೆ ಹೊರಟ ಹಿಂದಿನ ರಾತ್ರಿ ನನಗೊಂದು ಭಯಂಕರವಾದ ದುಶ್ಶಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಉದ್ಯಾನವನದಲ್ಲಿ ಹೋಗುತ್ತಿರುವಾಗ ಒಂದು ಭಾರಿಯಾದ ಶಬ್ದ ಕೇಳಿಬತ್ತು. ಆ ಶಬ್ದವನ್ನು ನಾನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಓದಿಯ ಎಂದು ಕೂಗಿಕೊಂಡರು. ಆಗ ನಾನು ತಂದೆಯವರನ್ನು ಕಾಪಾಡಲೆಂದು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ಕಣ್ಮರೆಯಾಗಿದ್ದರು. ನಂತರ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಚಿನ್ನನಾಗಿದ್ದ ನನಗೆ ತಾತನು ಮಾವನು ಮಾಡಿದ ಉಪಚಾರಗಳು ಯಾವುದು ಬೇಕಾಗಿರಲಿಲ್ಲ. ಆದರೆ ಮಾರ್ಗದ ಮಧ್ಯದಲ್ಲಿ ಅಪಶಕನಗಳು ಕೇಳಿ ಬರುತ್ತಿವೆ. ನನ್ನ ಮನಸ್ಸಿನಲ್ಲಿ ಏಕೋ ತಳಮಳ ಉಂಟಾಗುತ್ತಿರುವುದು, ಏನೋ ಅಶುಭ ಸೂಚನೆಯಂತೆ ತೋರಿಸುತ್ತಿರುವುದು. ಹೌದಣ್ಣ, ಸತ್ಯಧರ್ಮಶೀಲರಾದ ತಂದೆಯವರು ಹಾಗೂ ಅಣ್ಣಂದಿರಾದ ರಾಮಲಕ್ಷ್ಮಣರು ಕುಶಲದಿಂದಿರುವರೆ. ನನ್ನ ಮನಸ್ಸಿಗೇನೋ ಕಾತುರ ಉಂಟಾಗಿರೋದು. ಸಹೋದರ ಭರತ, ಅಲ್ಲಿ ನೋಡು. ಅಣ್ಣ, ಬಾರಿಗೂ ಅಪಶಕನಗಳೇ. ನಡೆ ಅಣ್ಣ, ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ನಡೆ ಸಹೋದರ. ಎಂತೋ ಕಳುಗಲೇ ಸುತರ ಎಂತೋ ಕಳುಗಲೇ
ರಾಮಚಂದ್ರ, ಜನಕ, ರಾಮಚಂದ್ರ, ನಿನ್ನನ್ನು ಹಗಲಿ ಕ್ಷಣ ಕಾಲವೂ ಜೀವಿಸಲಾರೆ.